ನೀವು ಇಲ್ಲ ನೋಡೋಣ ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಆ ಪ್ರಮಾಣದಲ್ಲಿ ಎಲ್ಲರೂ ರಿಸರ್ವೇಷನ್ ಸಿಗಲಿ ಅನ್ನೋ ತಂತ್ರಗಾರಿಕೆ ಅಥವಾ ಒಂದು ಮಹತ್ವಾಕಾಂಕ್ಷೆ ಸಿದ್ದರಾಮಯ್ಯರು ಅಂತ ಅನ್ನಿಸ್ತದೆ. ಯಾಕೆ ನಾನು ಒಬ್ಬ 10 ಜೋಡಿ 11 ಮುಖ್ಯಮಂತ್ರಿ ಆಗಿ ಹೋಗಬಾರ್ದು, ಹೋಗೋದ್ರೊಳಗೆ ಒಂದು ದೇವರಾಜ ಅರಸರಂತಹ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ತಲೆಯಲ್ಲಿ ಹೊಕ್ಕಂಗೆ ಕಾಣ್ತದೆ ಸಿದ್ದರಾಮಯ್ಯನವರಿಗೆ. ಮತ್ತು ಇದು ಸಣ್ಣದಲ್ಲ, ಇದು ಐತಿಹಾಸಿಕ ಕೆಲಸ. ಈ ಕೆಲಸವನ್ನು ಏನಾದರೂ ನಮ್ಮ ಸಿದ್ದರಾಮಯ್ಯರು ಮಾಡಿದ್ರೆ ಇತಿಹಾಸದಲ್ಲಿ ಉಳಿದಷ್ಟೇ ಅಲ್ಲ, ಇತಿಹಾಸವನ್ನು ಮತ್ತೊಮ್ಮೆ ಸೃಷ್ಟಿ ಮಾಡಿದ್ರು ಅಂತ ಅನ್ನಿಸ್ತದೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಒಂದು ರಿಸರ್ವೇಷನ್ ಅಥವಾ ಈ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು SC ST ಇವರ ಒಂದು ರಿಸರ್ವೇಷನ್ ಏನಾದರೂ 75% ಮಾಡಿದರೆ ಅಥವಾ ಅವ್ರ ಜಾತಿಗೆ ಅನುಗುಣವಾಗಿ ಮಾಡಿದರೆ, ಕಾಂಶಿರಾಮರ ಬೇಡಿಕೆ ಏನಿತ್ತಪ್ಪ ಅಂತಂದ್ರೆ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಅವರಿಗೆಲ್ಲ ರಿಸರ್ವೇಷನ್ ಕೊಟ್ಟು ಬಿಡ್ರಪ್ಪ, ಆ ಪ್ರಮಾಣದಲ್ಲಿ ಆಗಲಿ. ಇವತ್ತು ಬ್ರಾಹ್ಮಣರು ಹೆಚ್ಚಿದ್ರೆ ಬ್ರಾಹ್ಮಣರಿಗೆ ಕೊಡ್ರಿ, SC ST ಹೆಚ್ಚಿದ್ರೆ ಅವ್ರಿಗೆ ಕೊಡ್ರಿ, ಯಾರು ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಸರ್ವೆ ಆಗುತ್ತೆ. ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇತ್ತಪ್ಪ ಅಂತ ಸರ್ವೆ ಇಲ್ಲದ ನಿಮ್ಮದು ಕೇಳ್ತಾ ಇತ್ತು. ಯಾವುದೇ ರಿಸರ್ವೇಷನ್ ಹೋದ್ರೆ ಇವತ್ತಿಂದ ನೀವು ನೋಡಿರ್ಬೋದು, ತಮಿಳುನಾಡಿಂದು ಅವರು 69-70% ಮಾಡಿದರು, ಮುಂದೆ ಆಂಧ್ರದಲ್ಲೂ ಮಾಡಿದರು. ಅವೆಲ್ಲ ರಿಜೆಕ್ಟ್ ಯಾಕೆ ಆದವಪ್ಪ ಅಂದ್ರೆ ಅಂಕಿಅಂಶ ಇಲ್ಲರಿ ನೀವು ಅಂತ ಕೇಳ್ತಾ ಇತ್ತು ಸುಪ್ರೀಂ ಕೋರ್ಟ್. ಇವತ್ತು ಅಂಕಿಅಂಶಗಳು ಸಿಕ್ಕಿದಾವೆ, ತೆಗೆದಿದ್ದಾರೆ. ಅದು ಕಾಂತರಾಜ್ ವರದಿ ಅದು ಆಧಾರ, ಅದನ್ನ ನೆಲೆಗಟ್ಟಿನಲ್ಲಿ ನೀವು ಫೈಟ್ ಮಾಡಬೇಕು ಅನ್ನೋಂಥ ವಿಚಾರ ಅದ. ಅದನ್ನು ಇವತ್ತು ಲಿಂಗಾಯತ್ ಮತ್ತು ಒಕ್ಕಲಿಗರ ಲಾಬಿ ಇದ್ದಿದ್ದು, ಇದನ್ನು ಆದಷ್ಟು ಸರ್ವೆ ಇನ್ನೇ ಮಾಡಿಸ್ಬೇಕು. ಹೆಚ್ಚ ದಿನಗಳನ್ನು ದಾಟಿಸಿದ್ರೆ ನಾಳೆ ಇನ್ನು 2-3 ವರ್ಷ ಇದ್ದರೂ ಸಹಿತ ಇವ್ರಿಗೆ ಇದು ಮಾಡೋ ಅವಕಾಶ ಹೋಗೋದಿಲ್ಲ. ಬೀಸೋ ಧ್ವನಿ ತಪ್ಪಿದ ಸಾಕು ಅನ್ನುವಂಥ ಸ್ಥಿತಿಗೆ ಅವ್ರು ಬಂದಿದ್ದಾರೆ. ಹೀಗಾಗಿ ಆ ಇಶ್ಯೂನ್ನು ತೆಗೆದುಕೊಂಡು ಈಗ ಹೋರಾಟ ಮಾಡುವ ಮೂಡಿಗೆ ಅವ್ರು ಬಂದಿದ್ದಾರೆ. ಹೇಗಾದರೂ ಮಾಡಿ ಒಂದು DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡೋದು, ಯಾಕಂದರೆ ಒಕ್ಕಲಿಗರ ಲಾಬಿಗೆ ಅವ್ರು ಮಣಿಯುವಂಥವ್ರು ಇದ್ದಾರೆ. ಇಲ್ಲಪ್ಪ ಅಂತಂದ್ರೆ ಮತ್ತು ಇವರಂತೆ ನಮ್ಮ DKC ಅವರಂತೆ ಕಾಂಗ್ರೆಸ್ ವಿರುದ್ಧವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯ. ಯಾಕಂದರೆ ಇವತ್ತು ಏನಾದರೂ ನಾಯಕರಾಗಿದ್ದರೆ ಕಾಂಗ್ರೆಸ್ನ ಆಶೀರ್ವಾದದಿಂದಾಗಿ. ಹೀಗಾಗಿ ಕಾಂಗ್ರೆಸ್ನ ಇವತ್ತಿನ ನಾಯಕರು ನಮ್ಮ ರಾಹುಲ್ ಗಾಂಧಿಯವರು ಇವು ಸರ್ವೆ ಆಗಲೇಬೇಕು. ಮತ್ತು ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ 50% ಮೇಲ್ಪಟ್ಟು ರಿಸರ್ವೇಷನ್ ಆಗಬೇಕು ಅನ್ನೋದು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ DKC ಅವರು ಸಹ ಒಕ್ಕಲಿಗರ ಹಿಂದೆ ನಿಲ್ತಾರೆ ಅನ್ನೋಕ್ಕಿಂತಲೂ ಅವ್ರನ್ನ ಮುಂದಿಟ್ಟು ಹೋರಾಟ ಮಾಡ್ತಾರೆ ಅನ್ನೋಕ್ಕಿಂತಲೂ ಎಲ್ಲೋ ಮೂಲೆಯಲ್ಲಿ ತೊಗೊಂಡು ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಆದರೆ ಅಧಿಕಾರಕ್ಕೆ ಬಂದ್ರೆ ಇದನ್ನು ಇನ್ನೊಂದು ಸರ್ವೆಗೆ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಆದ್ರೆ ನಮ್ಮ ಸಿದ್ದರಾಮಯ್ಯನವರು ಇದನ್ನು ಇನ್ನೊಮ್ಮೆ ಸರ್ವೆಗೆ ಹಾಕುವಂಥ ಸಾಧ್ಯತೆಗಳು ಭಾಳ ಕಡಿಮೆ. ಇದನ್ನು ಯಾವುದೋ ಪ್ರಸಂಗದಾಗ ಕಥಾಯ ಮಾಡ ಈ ಒಂದು ರಿಸರ್ವೇಷನನ್ನು ಈ ರಾಜ್ಯದ ಮೇಲೆ ಹಾಕಲೇಬೇಕು ಮತ್ತು ಆರಂಭ ಮಾಡಬೇಕು ಅನ್ನುವಂಥದ್ದು. ಇದು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಇವತ್ತು 2ನೇ ದೇವರಾಜ ಅರಸನಿಗಿಂತಲೂ ದೇವರಾಜ ಅರಸನಿಂದ ಒಂದು ಕೈ ಮುಂದೆ ಹೋಗಿ, ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲೇ ಒಂದು ಗ್ಯಾರಂಟಿ ಕೊಟ್ಟರು ಬಡವರಿಗೆ. ಈಗಾಗಲೇ ಅವ್ರಿಗೆ ಹೆಸರು ಹೋಗುವಂಥದ್ದು ಯಾರೋ ಮಾಡಲಿ, ಅವ್ರು ಯಾರ ಸಲ ಇರಲಿ, DKC ಅವ್ರ ಹಾರಲಿ ಮತ್ತೊಬ್ಬರಲ್ಲಿ ಯಾರೋ